ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿಲ್ಲಿ ನಟ. ಸಖತ್ತು ಖುಷಿ ಆಯಿತು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ. ನಮ್ಮ ಲೈಫ್ ಬಿಗ್ ಬಾಸ್ ಮನೆಯಿಂದ ಆಚೆ ಈ ಥರ ಇರ್ತದೆ, ಇಷ್ಟು ಜನ, ಇಷ್ಟು ಸಪೋರ್ಟು, ಇದೆಲ್ಲ ಇರ್ತದೆ ಅಂತ ಸತ್ಯವಾಗ್ಲೂ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನನ್ನ ಕೈಲೇ ನಂಬಕೈತಿಲ್ಲ ಇದೆಲ್ಲನೂ. ನಾನೇ ಇನ್ನೂ ಏನಪ್ಪ ಇದು ಜೀವನ ಹಿಂಗೆ ಈ ಥರ ಅಂತಲೇ ಆ ಹ್ಯಾಂಗ್ ಓವರಲ್ಲಿ ಅವನು ಇನ್ನೂ ನಿಜವಾಗ್ಲೂ ಬಿಗ್ ಬಾಸ್ ಶೋ ಏನಾರು ಒಪ್ಕೊಂಡಿಲ್ಲ ಅಂದಿದ್ರೆ ಇದೆಲ್ಲ ಆಯ್ತಾನೆ ಇರಲಿಲ್ಲ. ಆ ಟೈಮು, ಆ ದೇವರ ಆಶೀರ್ವಾದ, ನಿಮ್ಮ ಜನರ ಆಶೀರ್ವಾದ ಇವತ್ತು ನನಗೆ ಬಿಗ್ ಬಾಸ್ ಶೋ ಜಾಸ್ತಿ ಓಟ್ ಬಿದ್ದು ವಿನ್ ಆಗೋ ಥರ ಮಾಡ್ತು. ಸಖತ್ ಖುಷಿ ಆಯಿತು ನನಗೆ. ಎಲ್ಲ ಆಯ್ಗಿಲಿ ಅಂತ ಕಳಿಸ್ತಾ ಇದ್ದೀರಿ. ಎಲ್ರಿಗೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನಾನು ಹೊರಗಡೆ ಮನೆಯಿಂದ ಆಚೆ ಬಂದ್ಮೇಲೆ ನಾನೇ ಸೈಲೆಂಟ್ ಆಗ್ಬಿಟ್ಟವನಿ. ಅಷ್ಟೊಂದು ಮಾತಾಡ್ತಿದ್ದವನು, ಏನಪ್ಪ ಇದು ಈ ಥರ, ಅಯ್ಯೋ ದೇವರೇ, ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತ್ಸಾಹ ಎಲ್ಲ ಮನೆ ಮಗನ ಥರ ನೋಡಿ. ನಮ್ಮನೆ ಒಂದು ಗಿಲ್ಲಿ, ಅಣ್ಣನೋ ತಮ್ಮನೋ ಆ ಥರ, ನನ್ನ ಮಗನೋ ಆ ಥರ ನೋಡಿ ಮಾತಾಡಿಸ್ತಾರೆ. ಗಿಲ್ಲಿ ಚೆನ್ನಾಗಿ ಆಡ್ದೆ ಗಿಲ್ಲಿ. ಬಿಗ್ ಬಾಸ್ ಶೋ ಮುಗಿದ್ಮೇಲೆ ನಾವು ಟಿ ವಿ ನಿಜವಾಗ್ಲೂ ಸಖತ್ ಅಂದ್ರೆ ಸಖತ್ತು ಖುಷಿ. ನಾನೊಂದು 6 ವಾರನೋ 7 ವಾರನೋ ಇದ್ದಾನೇನೋ, ಜಾಸ್ತಿ ಆಗೋದಿಲ್ಲ ನನ್ನ ಕೈಲಿ. ಎಲಿಮಿನೇಷನ್ ಆಗ್ಬಿಡ್ತೀನಿ ಅಂತ ಓದೋನು ನಾನು. ಕೊನೆಗೆ 10 ವಾರ ಆಯಿತು, 16 ವಾರ ಆಯಿತು, ಫೈನಲ್ ಕಂಟೆಸ್ಟೆಂಟ್ ಆಯಿತು, ವಿನ್ ಆಯಿತು. ನಿಜವಾಗ್ಲೂ ಅದು ಅದೇ ಹೇಳ್ತಾವನೆಲ್ಲ, ಈಗಲೂ ನಂಬಕಾಯ್ತಿಲ್ಲ ನನಗೆ ಇದೆಲ್ಲನೂ ಅಂತ. ಏನಪ್ಪ ನನ್ನ ಆಸೆ ಏನು ಅಂದರೆ ಈ ಪ್ರೀತಿ ಪ್ರೋತ್ಸಾಹ, ಈ ಜನರ ನಂಬಿಕೆ ಇದೆಲ್ಲನೂ ಕೊನೆವರೆಗೂ ಉಳಿಸ್ಕೊಬಿಟ್ರೆ ಸಾಕು ಅನ್ನೋ ಥರ ಐತೆ. ನಾನು ಇರೋವರೆಗೂ ನಿಮ್ಮ ಕರ್ನಾಟಕ ಜನತೆ ಋಣನ ನಾನು ಯಾವತ್ತೂ ಮರೆಯಲ್ಲ. ಕರ್ನಾಟಕ ಮಾತ್ರ ಅಲ್ಲದೆ ತಮಿಳ್ನಾಡು, ತೆಲುಗು, ಆಂಧ್ರ, ಆಮೇಲೆ ಎಲ್ಲ ಕನ್ನಡ, ಬೇರೆ ದೇಶದಲ್ಲಿ ಕನ್ನಡದವ್ರು ಇರೋರು, ನಮ್ಮ ಯೋಧರು, ಅವರಂದ್ರೆ ನಮ್ಗೆ ಎಷ್ಟು ಖುಷಿ. ಅವರು ನಮ್ಮ ಗಿಲ್ಲಿ ಓಟ್ ಹಾಕ್ರಿ ಅಂತ ಗೆಲ್ಲಬೇಕು ಅಂತ ಅವರೊಂದು ವಿಡಿಯೋ ಮಾಡಾಕ್ತಾರೆ. ಆಮೇಲೆ ಬೇರೆ ಏನೋ ದೇಶದವರು ಅವರು ವಿಡಿಯೋ ಮಾಡಾಕ್ತಾರೆ. ಬೇರೆ ರಾಜ್ಯದವ್ರು ರೀಲ್ಸ್ ಎಲ್ಲ ಹಾಕ್ತಾರೆ. ಅದೆಲ್ಲ ಸಖತ್ತು ಖುಷಿ. ನಮ್ಮ ರೈತರು ಎಷ್ಟು ಹೆಲ್ಪ್ ಮಾಡೋದು ನನಗೆ ಸಖತ್ ಖುಷಿ ಆಗೋಯ್ತು. ಸಂಕ್ರಾಂತಿ ಹಬ್ಬದಲ್ಲಿ ದನ ಕಿಚ್ಚೊಡಿಯುವಾಗ ದನದ ಮೇಲೆಲ್ಲ ಚಿತ್ರ ಬಿಡಿಸ್ಕೊಂಡು, ಕೊಂಬಿನ ಮೇಲೆಲ್ಲ ಫೋಟೋ ಅಂಟಿಸ್ಕೊಂಡು ಕಿಚ್ಚೊಡ್ದದ್ದು. ಆಮೇಲೆ ಇದು ಮನೆ ಪಾದಯಾತ್ರೆ ಫೋಟೋ ಇಟ್ಕೊಂಡು ಪಾದಯಾತ್ರೆ ಹೋಗೋದು. ಆಮೇಲೆ ರೀಲ್ಸಲ್ಲೆಲ್ಲ ಹೇಳೋದು ಗಿಲ್ಲಿಗೆ ಓಟ್ ಹಾಕಿ ಅಂತ ಹೇಳೋದು. ಎಷ್ಟು ಒಬ್ರು ಇಬ್ರು ಅಂತ ಹೇಳೋಕೆ ಆಗೋದು. ಆಮೇಲೆ ನಮ್ಮ ಸಿನಿಮಾ ಚಿತ್ರರಂಗದವ್ರು ಎಷ್ಟು ಸಪೋರ್ಟ್ ಮಾಡಿದ್ರು. ನಮ್ಮ ಶಿವಣ್ಣ ನಂಗೆ ಸಖತ್ತು ಇಷ್ಟ, ನಂಗೆ ಸಖತ್ತು ಫೇವ್ರೇಟ್. ನಮ್ಮ ಶಿವಣ್ಣ ಮಾತಾಡಿರೋದು ನನಗೆ ಸಖತ್ ಖುಷಿ ಆಯಿತು. ಸುದೀಪಣ್ಣ ಕರ್ಸ್ಬಿಟ್ಟು ಅವ್ರು ಮಾತಾಡಿದ್ರು, ಅವ್ರ ಬುದ್ಧಿ ಹೇಳಿದ್ದು ಅಂದರೆ ಎಲ್ಲ ಹಿಂಗೆ ಸಿಕ್ಕೈತೆ, ಕೇರ್ಫುಲ್ ಆಗಿರು, ನೋಡ್ಕೊಂಡು ಹೆಜ್ಜೆ ಇಡು ಅಂತ ಅವರು ಬುದ್ಧಿವಾದ ಹೇಳಿದ್ದು. ಎಲ್ಲ ಇದು ರಾಜಕಾರಣಿ ನಾಯಕರುಗಳು ಅಷ್ಟು ಸಪೋರ್ಟ್ ಮಾಡಿದ್ರು. ಅಷ್ಟು ನಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ಓಟ್ ಹಾಕಿ ಗಿಲ್ಲಿನ ಗೆಲ್ಲಿಸ್ಬೇಕು ಅನ್ನೋದ್ರ ಮೂಲಕನೋ, ಇಲ್ಲ ಕರೆದ್ಬಿಟ್ಟು ಮಾತಾಡ್ಸೋದ್ರ ಮೂಲಕನೋ, ನಾನು ಸತ್ಯವಾಗ್ಲೂ 12 ಸೀಸನ್ ನಾನು ನೋಡೋನಿ. ಈ ಪ್ರೀತಿ, ಈ ಪ್ರೋತ್ಸಾಹ ಸಿಕ್ಕಿದ್ದು ನಾನೇ ಅದೃಷ್ಟವಂತ ಅಂತ ಹೇಳ್ಕೊಬೋದು. ನಿಜವಾಗ್ಲೂ ಸಖತ್ತು ಖುಷಿ ಆಯ್ತು. ಅದೇ ಹೊರಗಡೆ ಬಂದ್ಮೇಲೆ ನಾನು ಒಂದ್ಸಲಿ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ಮಾತೇ ಬರುದಿಲ್ಲ. ಒಂದೊಂದ್ಸತಿ ಅನ್ನದಾನ ಮಾಡ್ತೀನಿ ಅಂತ ನಮ್ಮ KM ದೊಡ್ಡಿ ರೋಡಲ್ಲಿ 5 ರೂಪಾಯಿ ಒಂದು ಇಡ್ಲಿ, 5 ರೂಪಾಯಿ ಇಡ್ಲಿ, ದೋಸೆ 5 ರೂಪಾಯಿ, ಗಿಲ್ಲಿ ಗೆಲ್ಲುವರೆಗೂ ಗಿಲ್ಲಿ ಗೆಲ್ಲಿ ಅಂತ. ಆಮೇಲೆ ಇನ್ನೊಂದು ತವಾ ಫ್ರೈ ಅವರು ಫ್ರೀಯಾಗಿ ಏನೋ ಮಾಡ್ತಾರೆ. ಊಟ ಹಾಕ್ಸೋದು ಎಲ್ಲ ಪ್ರತಿಯೊಂದು ಹೆಂಗ್ ಸಾಧ್ಯ ಇದು ಒಂದು ಶೋ. ಈಗ ನಾನು ನೋಡಿರೋ ಮಟ್ಟಿಗೆ ಸಿನಿಮಾದ ಹಿಟ್ಟಾದಾಗ, ಇಲ್ಲ ಸಿನಿಮಾ ಸ್ಟಾರು ಆ ಥರ ಸ್ಟಾರ್ ವ್ಯಾಲ್ಯೂ ಬಂದಾಗ ಆ ಥರ ನೋಡಿದೆ. ಒಂದು ರಿಯಾಲಿಟಿ ಶೋ, ಒಬ್ಬ ಕಂಟೆಸ್ಟೆಂಟ್ ಮೇಲೆ ಇಷ್ಟು ಪ್ರೀತಿ, ಇಷ್ಟು ಪ್ರೋತ್ಸಾಹ ನನಗೆ ಕನಸು ಮನಸ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ ನಾನು. ಅದು ಹೇಳೋಕ್ಕೆ ಆಗಲ್ಲ ಅದು ಬಾಯಿ ಮಾತಲ್ಲಿ. ಆಮೇಲೆ ಇವತ್ತು ನಾಳೆ ನಾಳಿದ್ದು
ಅನುಬಂಧ ಅವಾರ್ಡ್ಸ್ ಅನುಬಂಧ ನಮ್ಮ ಕಲರ್ಸಲ್ಲಿ ಅನುಬಂಧ ಅವಾರ್ಡ್ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ನೋಡ್ರಿ. ಯಾಕೆಂದ್ರೆ ಕಲರ್ಸ್ ಕನ್ನಡಕ್ಕೆ ಬಂದ್ಮೇಲೆ ಈಗ ಸುದೀಪಣ್ಣ ಒಂದು ಮಾತು ಹೇಳಿದ್ರು, ಲೆಟರ್ ಬರೆಯೋದ್ರಲ್ಲಿ ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಅಂತ. ಅದು ಸಖತ್ತು ಖುಷಿ ಆಯಿತು ನನಗೆ. 7 ಗಂಟೆಗೆ ಅನುಬಂಧ ಅವಾರ್ಡ್ಸು 7 ಗಂಟೆಗೆ ಇವತ್ತು ನಾಳೆ ನಾಳಿದ್ದು 3 ದಿನ 7 ಗಂಟೆಗೆ ಬರ್ತದೆ. ದಯವಿಟ್ಟು ಎಲ್ಲರೂ ನೋಡಿ, ನಿಮ್ಗೆ ಸಖತ್ ಎಂಟರ್ಟೈನ್ಮೆಂಟ್ ಸಿಗ್ತದೆ. ಎಲ್ಲ ನಮ್ಮ ಕಂಟೆಸ್ಟೆಂಟ್ಗಳು ಸುಮಾರು ಜನರು ಬಂದಿರೋದು, ಆಮೇಲೆ ಎಲ್ಲ ಕಲಾವಿದರು ಎಲ್ಲರೂ ಬಂದವ್ರೆ, ನೋಡ್ರಿ. ಅದೇ ಈಗ ಹೇಳ್ತಿದ್ದಂಗೆ ಸುದೀಪಣ್ಣ ಒಂದು